ಡಿಯರ್ ಫ್ರೆಂಡ್ಸ್, ಇದು ಕೋತ್ನೂರು ಗ್ರಾಮ. ಪಕ್ಕದಲ್ಲಿ ಹಂಗೆ ಒಳ್ಳೆ ಶ್ರೇಯಸ್ ರೆಸ್ಟೋರೆಂಟ್ ಇದೆ. ಇದು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಮೇನ್ ರೋಡು. ಈ ಕಡೆಯಿಂದ ಸ್ವಲ್ಪ ರೈಟಿಗೆ ತಗೊಂಡ್ರೆ ಒಂದು ರೋಡ್ ಸಿಗುತ್ತೆ. ಈ ರೋಡ್ ಹೆಸರೇನು ಅಂತ ನಮಗೂ ಗೊತ್ತಿಲ್ಲ, ಬಟ್ ಇದು ಒಂದು ತುಮಕೂಲಹಳ್ಳಿ ಆಪೋಸಿಟ್ ರೋಡ್ ಅಂತಲೂ ಹೇಳೋಕ್ಕಾಗಲ್ಲ. ಇದು ಕೋತ್ನೂರು ಗ್ರಾಮ ಅಂತ ಒಂದು ಆರ್ಚ್ ಇದೆ, ಅಲ್ಲಿಂದ ಆಪೋಸಿಟ್ ಹೋಗೋ ರೋಡ್ ಇದು. ಇಲ್ಲಿ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದು ಒಂದು ರೀಸನ್ ಇದೆ. ಏನಪ್ಪ ಅಂದರೆ ಇಲ್ಲಿ ಯಾವುದೋ ಒಂದು ಬ್ಯೂಟಿಫುಲ್ ದೇವಸ್ಥಾನ ಇದೆಯಂತೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವರ್ಷ ಅವರು ದಾನ ಮಾಡ್ತಿದ್ದಾರೆ. ದಾನ ಏನಿಲ್ಲ, ಇದೇನು ದಾನ ಮಾಡ್ತಾರೆ ಗೊತ್ತಿಲ್ಲ. ಬಿರಿಯಾನಿ ಚೆನ್ನಾಗಿ ತಿಂದ್ಬಿಟ್ಟು ಶಿವನ ದೇವಸ್ಥಾನ ಶಿವನ ದೇವಸ್ಥಾನ ಅಲ್ಲ, ಅದು ಯಾವುದೋ ದೇವಸ್ಥಾನ, ಭೋಗನಂದೀಶ್ವರನ ಯಾವುದೋ ಹೇಳಿದ್ರು. ಐ ಥಿಂಕ್ ಹೊಯ್ಸಳೇಶ್ವರ ದೇವಸ್ಥಾನ ಇರಬೇಕು. ಎಸ್, ನಮ್ಮ ಹರ್ಷ ಸರ್ ಅವರು ಹೋಗ್ತಿರೋದ್ರಿಂದ ಇಲ್ಲಿ ಯಾವುದೋ ಆಸಕ್ತಿ ಬಿದ್ದೈತೆ ನೋಡ್ಬೇಕು. ಪಕ್ಕ ಅವೇ ಯಾವುದು ಗುರು ಇದು? ಹಾವು ಬೇಡ ಬರಲಿ, ಕಳ್ಳು ಗಿಳ್ಳು ಎಲ್ಲ ಆಚೆ ಬಂದಿದೆ ಗುರು ಅದ್ರದ್ದು. ನೆನ್ನೆ ಹಿಂಗೆ ಇತ್ತಲ್ಲ ಹಾವು, ಅಲ್ಲಿ ನಾಗರಾವಿತ್ತಲ್ಲ ಗುರು, ತಿಂತಾ ಇತ್ತು ಏನೋ. ಬಾಯ್ ಸಾಕು. ಸಮ್ ಗೋಡ್ಸ್, ಸಮ್ ಶೀಪ್ಸ್ ಆರ್ ಗ್ರೇಸಿಂಗ್. ಮಿಸ್ಟರ್ ಕನ್ನಡದಲ್ಲಿ ಮಾತಾಡೋದು ಗುಜಾಲ್. ಗ್ರೇಸಿಂಗ್ ಅಂದರೆ ಹುಲ್ ತಿನ್ನೋದು ತಾನೆ. ದ್ರಾಕ್ಷಿ ಒಂದು ದ್ರಾಕ್ಷಿ ನೋಡ್ತಿದ್ಯಾ? ದ್ರಾಕ್ಷಿ ಕದಿಬಾರ್ದು ಗುರು. ಬಾಯಲ್ಲ ಕದಿಯನ. ಡಿಯರ್ ಫ್ರೆಂಡ್ಸ್, ನೀವು ಯೋಚನೆ ಮಾಡ್ತಾ ಇರ್ಬೋದು ಏನು ಗಿಡ ಇದು ಅಂತ. ದಿಸ್ ಈಸ್ ಕಾಲ್ಡ್ ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್ಸ್. ಎಷ್ಟಿರ್ಬೋದು ಮಚ್ಚ ಇವು? ಒಂದು 2,000 ಇರಬೇಕಲ್ಲ. 2,000ಕ್ಕಿಂತ ಜಾಸ್ತಿ ಇದ್ದಾವೆ. ಆ ಕಡೆ ದಾಳಿಂಬೆ ಇದೆ, ಮತ್ತು ಆ ಕಡೆ ತೆಂಗಿನ ಗಿಡ, ಮತ್ತು ಆ ಕಡೆ ದ್ರಾಕ್ಷಿ ಗಿಡ ಇದೆ. ಯಾವ್ದಾದ್ರು ಡ್ರ್ಯಾಗನ್ ಫ್ರೂಟು, ದ್ರಾಕ್ಷಿ, ದಾಳಿಂಬೆ ಹಣ್ಣಿನ ಜ್ಯೂಸ್ ಒಟ್ಟಿಗೆ ಮಾಡ್ಕೊಂಡು ಕುಡಿಯೋರು ಇದ್ದರೆ ಬಂದು ಇಲ್ಲೇ ಬಂದು ಚಿಕ್ಕಬಳ್ಳಾಪುರ. ಇದು ಯಾವುದೋ ಒಂದು ಫ್ಯಾಕ್ಟ್ರಿ ಇದೆ, ನನಗೆ ಗೊತ್ತಿಲ್ಲ, ಬಟ್ ವೆರಿ ಡೇಂಜರಸ್ ಪ್ಲಾಂಟ್ ಇದು. ಕೆಟ್ಟು ಹೊಗೆ ಬರ್ತಾ ಇರುತ್ತೆ ಅದರಿಂದ. ನಮಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಒಂದೊಂದು ಸಲ. ದೂರದಲ್ಲಿ ಯಾವುದೋ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಅದೇ ನಂದಿ ಬೆಟ್ಟ ಇರ್ಬೋದು. ನಂದಿ ಬೆಟ್ಟದಲ್ಲಿ ಇವತ್ತು ವರ್ಷ ಒಂದು ಲವರ್ ಕರ್ಕೊಂಡು ಬರ್ತಾವನೆ. ಯಾರು ಅಂತ ಗೊತ್ತಿಲ್ಲ. ಇವತ್ತು ಒಂದು ಲವರ್ ರಿವೀಲ್ ಮಾಡ್ತೀವಿ ಬನ್ನಿ. ದ್ರಾಕ್ಷಿ ಗಿಡಗಳು ಹಿಂಗೆ ಇರುತ್ತೆ, ಯಾರು ನೋಡಿರ್ತೀರ ಅನಿಸುತ್ತೆ. ಆದ್ರೂ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ದ್ರಾಕ್ಷಿ ಗಿಡಗಳು ಕಾಯಿ ಗುರು. ಗಿಡ ಹರ್ಷ, ಹೀರೆಕಾಯಿ ತಿನ್ ಬಾ, ಹೀರೆಕಾಯಿ ಬಜ್ಜಿ ಮಾಡಿಸ್ಕೊಂಡು. ನೋಡಿ ಫ್ರೆಂಡ್ಸ್, ಗ್ಲೋ ಬರೋಕೆ ಅವನು ಏನು ಹಚ್ಕೊಂತವನು. ಏನು ಹಚ್ಕೊಂತಿದ್ದೆ ಹರ್ಷ ಗ್ಲೋ ಬರೋಕ್ಕೆ? ಅಲ್ಲಿ ನೋಡಿ ಫ್ರೆಂಡ್ಸ್, ಬರ್ಗೆಟ್ಟವನೆ ಏನೇನೋ ಹಚ್ಕೊಂತವನೆ. ಹಿಂಗೆಲ್ಲ ಹಚ್ಕೊಂಡ್ರೆ ಹೆಂಗೆ ಫ್ರೆಂಡ್ಸ್? ಲೋಳ ಸರ ಉಳಿಸ್ಬೇಕು ಅಂದ್ಕೊಂಡವನ ಇಲ್ವೋ ಫ್ರೆಂಡ್ಸ್? ಏನು ಕಡೆ ನೋಡು, ಗುಲಾಬಿ ಹೂವು. ಯಾರಾದ್ರು ಮುಟ್ಕೊಳಂಗಿದ್ರೆ ಬರ್ರಿ. ಈಗ ಭೋಗನಂದೀಶ್ವರ ಎಲ್ಲಿಗೆ ಮಚ್ಚ? ಭೋಗನಂದೀಶ್ವರ ಟೆಂಪಲ್ 1.2 ಕಿಲೋಮೀಟರ್. ಅಲ್ಲಿಗೆ ಹೋಗ್ತಿದ್ದೀವಿ. ದ್ರಾಕ್ಷಿ ನೇಪಿಯರ್ ಬರೋದು. ಬ್ಯೂಟಿಫುಲ್ ನೇಚರ್ ಯಾರ್. 2 ಎಕರೆ ಜಮೀನಲ್ಲಿ ರಾಗಿ ಹಾಕೋರೆ. ಹೆಚ್ಚು ಕಮ್ಮಿ ಒಂದು 20-30 ಚೀಲ ಆಗ್ಬೋದು ಅಂತ ನನಗನಿಸಿಕೆ. 2 ಎಕರೆಗೆ 20 ಚೀಲ ಆಗುತ್ತೆ ಗುರು. ಯಾವುದೋ ರೈಲ್ವೆ ಗೇಟ್ ಸಿಕ್ತು ಗುರು. ಮೇಸ ಕಟ್ಟಾಕ್ಸವ್ರೆ, ಒಳಗಡೆ ಕುರಿ ಮೇಯಿಸ್ತಾರೆ. ಯಾವ್ದು ಗುರು ಇದು ಮ್ಯಾನ್ಷನ್ನು? ಅದಕ್ಕೆ ಬಂದಿದ್ದು. ಥ್ಯಾಂಕ್ಸ್ ಅಣ್ಣ. ನಮಗೂ ಇನ್ನೂ ಒಂದಿನ ದ್ರಾಕ್ಷಿ ತೋಟಗಳು ಬಂದೇ ಇರಲಿಲ್ಲ, ಇವತ್ತು ಫಸ್ಟು. ಇಲ್ಲ ಅಣ್ಣ, ಸಾಕಣ್ಣ. ಕಿತ್ಕ ರೋಡ್ ತುಂಬ ತಿನ್ಕೊಂಡು ಹೋಗೋಣ ಅಣ್ಣ. ಬೆಟ್ಟ ಇದೈತಲ್ಲ ಯಾವುದೋ ಭೋಗನಂದೀಶ್ವರ. ಎಷ್ಟು ದೂರ ಅದು?
ಅದು ನೀವು ಹಂಗ್ ಹೋದ್ರೆ ರೋಡ್ ದೂರ ಆಗ್ತೈತೆ. ಶಾರ್ಟ್ ಕಟ್ ಇದ್ರೆ ಯಾವ್ದಾರ ಶಾರ್ಟ್ ಕಟ್ ಇದೆ ಅಲ್ಲಿ. ಹೌದಾ? ಅಲ್ಲೊಂದ್ ಊರ್ ಸಿಗ್ತೈತೆ, ಮುಂದೆ ಕೈತೆ ಹತ್ರ ಆಗೋತೈತೆ. 2 ಕಿಲೋಮೀಟರ್ ಅಂತ ತೋರಿಸ್ತೈತೆ. ಅದೇ ಬೈಕಲ್ಲಿ ಹೋದ್ರೆ ಜಾಸ್ತಿ ಹತ್ರ, ನಡ್ಕೊಂಡು ಹೋಗ್ಬಿಟ್ರೆ. ನಡ್ಕೊಂಡು ಹೋಗ್ತಿದ್ದೀವಿ. ಬೈಕಲ್ಲಿ ಆದ್ರೆ ದೂರ. ನಡ್ಕೊಂಡೇ ಹೋಗ್ಬಿಡ್ತೀವಿ ಹೇಳಿ, ಶಾರ್ಟ್ ಕಟ್ಟು. ಯಾವ್ದು ಸಣ್ಣ ಹಣ್ಣ ಇರೋದ ಜನ ತಿನ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್, ಯಾವುದೋ ತೋಟ ಕಾಣ್ತಾ ಇತ್ತು, ದ್ರಾಕ್ಷಿ ತೋಟ. ಒಳಗಡೆ ಹೋದ್ವಿ, ಅವಣ್ಣ ಕರೆದು 4 ಗೊಂಚಲು ಕಿತ್ಕೊಡ್ತು ಅವಣ್ಣ. ಇಲ್ಲಿ ಆ ಅಣ್ಣನ ಹೆಸರು ತುಂಬ ಒಳ್ಳೆಯರು, ವೆಂಕಟೇಶ್ ಅಂತ. ನಮ್ಮೂರ ಕಡೆ ಹೆಸರನ್ನೆಲ್ಲ ಮೆನ್ಷನ್ ಮಾಡಿದ್ರು. ಯಾವುದೋ ರೈಲ್ವೆ ಟ್ರ್ಯಾಕ್ ಸಿಕ್ತು. ಇದೇ ನಾವು ಹೋಗಿದ್ದು ದ್ರಾಕ್ಷಿ ತೋಟ. ಆ ಅಣ್ಣ ಹೆಂಗೆ ಇದ್ರು ಚೆನ್ನಾಗಿದ್ದು ಬಿಡ್ಲೆ, ದ್ರಾಕ್ಷಿ ಕೊಟ್ಟವ್ರೆ. ದ್ರಾಕ್ಷಿ ದಾತ ಸುಖಿ ಭವ. ಈಗ ದ್ರಾಕ್ಷಿಯನ್ನು ತಿನ್ನುವ ಸಮಯ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಗುರು, ಇದೆಲ್ಲ ಫುಲ್ಲು ಆ ಕಡೆ ಇದೈತಲ್ಲ, ಆ ಮಂಟಪ ಎಲ್ಲ ಫುಲ್ಲು ಇದು ಅನ್ಸುತ್ತೆ, ಸಂತೆ ಬೀದಿ ಅನ್ಸುತ್ತೆ ಅವಾಗಿನ ಕಾಲದ್ದು ಪ್ರಾಬಬ್ಲಿ. ಆರಾಮಾಗಿ ಅಲ್ಲೇ ಒಂದು ಗೋಳ ಕಟ್ಕೊಂಡು ನಾವು ಆರಾಮಾಗಿರ್ಬೋದಿತ್ತಲ್ಲ ಸರ್. ಹುಡುಗರು ಯಾವ ಆಟ ಆಡ್ತಾವೆ, ಫ್ಯಾಮಿಲಿ ಪಿಕ್ನಿಕ್ಕು ಟ್ರಿಪ್ಪು ಬಂದಿರೋರೆಲ್ಲ ಮಜಾ ಉಡಾಯಿಸ್ತವ್ರೆ. ನೈಸ್, ಸಚ್ ಎ ನೈಸ್ ಪ್ಲೇಸ್. ಚಿರಾಗ್ ಕುಕ್ಕರಲ್ಲಿ ಅಡುಗೆ ಮಾಡ್ಕೊಂಬಂದಿರ ಮತ್ತೆ? ಕುಕ್ಕರಲ್ಲಿ ಅಡುಗೆ ಮಾಡವ್ರೆ, ಮಟನ್ ಬಿರಿಯಾನಿ ಮಾಡವ್ರೆ. ನೈಟ್ ಹೊತ್ತು ಲೈಟಿಂಗ್ಸ್ ಆನ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲೇ ಕೂತವ್ರೆ, ನಾಯಿ ಬೇರೆ ಕರ್ಕೊಂಬಂದವ್ರೆ. ದ್ವಾರ ಬಾಗ್ಲೇ ಈ ರೇಂಜ್ಗೆ ಐತೆ ಅಂದರೆ ಚಿರಾಗು, ಒಳಗಡೆ ದೇವಸ್ಥಾನ ಇನ್ನು ಯಾವ ರೇಂಜ್ಗೆ ಇರಬೇಡ. ಓ, ನಾವು ಎಕ್ಸಿಟ್ ಈ ಕಡೆಯಿಂದನೇ ಹೋಗ್ಬೋದು ಸರ್. ನೋಡುವ ಬನ್ನಿ ಹೆಂಗಿದೆ. ದ್ರಾಕ್ಷಿ ಕಾಲಿನ ದ್ರಾಕ್ಷಿ ಖಾಲಿ ಸರ್. ನಾಯಿಗೆ ಹಾಕ್ತೀರಾ? ಫೋಟೋಗ್ರಫಿಯಾ? ಫೋಟೋನಾರ ಮಾಡಲಿ ಏನಾರ ಮಾಡಲಿ ಬನ್ನಿ ಸರ್. ನಮಗಂತೂ ಕಲ್ಯಾಣಿ ನೋಡೋಣ ಬನ್ನಿ. ಇಲ್ಲೇ ಬನ್ನಿ ಸರ್. ಮೀನಿದಾವ ಗುರುಗಳೇ? ಇಲ್ಲ, ವಿಡಿಯೋ ಮಾಡಿರಿ. ಮಾಡ್ತಾನೇ ಇದ್ದೀನಿ ನಾನು. ಎಲ್ಲೂ ಇಲ್ಲ. ಕಲುಷಿತವಾಗಿದೆ ನೀರು ಕಲ್ಯಾಣಿಲಿ. ಅಲ್ಲ 2 ಮಿನಿಟ್ಸ್ ಆಗಿದೆ ಗುರುಗಳೇ. ಆಫ್ ಮಾಡಿ. ಫೀಲಿಂಗು ಈ ಕಡೆ ಬಿದ್ದೀರಾ ನೀವು? ನಾವೇನು ಬೀಳಲ್ಲ ಸರ್, ಬಿದ್ದರೆ ನೀವು ಇದ್ದೀರಲ್ಲ ಕಾಪಾಡೋಕ್ಕೆ. ಕಲ್ಯಾಣಿನ ಬರೋಕ್ಕಿಲ್ವಲ್ಲ ದೇವರು? ಕಲ್ಯಾಣಿ ಗುರು ಬಾವಿ ಆಗಕ್ಕೆ ಹೆಂಗೆ ಸಾಧ್ಯ? ಈ ಕಡೆ ಡೆಪ್ತ್ ಇದೆ ನೋಡಿ. ಹಾಂ, ಒಂತ ನಿಂತ್ಕ ಹರ್ಷ, ಮೀನು ಬಂದು ಸ್ಪಾ ಮಾಡ್ಬೋದು. ನೋಡಿ, ಹೋಗ್ತೀರಾ? ಮೀನಾ? ಇವೆಲ್ಲ ಮೀನೇ. ಬೇಡ ಬಿಡಿ, ಕ್ಯಾಮ್ರಾ ಕೆಳಗಿಡೀರಿ. ಇಟ್ಕೊಳ್ಳಿ ನೀವು ಕ್ಯಾಮ್ರಾನ. ಚಿರಾಗ್, ಇದು ಎಂಥ ಗಿಡ ಅಂತ ಗೊತ್ತಾ? ಗೊತ್ತಿಲ್ಲ ಗುರುಗಳೇ. ಇಟ್ಕೊಂಡು IMS ಇಂದ ಸತ್ಯಸಾಯಿ ಹಾಸ್ಪಿಟಲ್ ಕಾಣ್ತದೆ. ಈ ಸತ್ಯಸಾಯಿ ಹಾಸ್ಪಿಟಲ್ಗೆ ಹೋದಾಗ ನಾನು ಸ್ಕಿನ್ ಡಾಕ್ಟರ್ ತೋರಿಸ್ತೀನಿ. ಹೋಗೋಣ ಬನ್ನಿ. ಇಲ್ಲೇ ಜಾಸ್ತಿ ಇಲ್ಲ ಹರ್ಷ, ಈಗ ನೋಡಿ ಸರ್, ಅಲ್ಲಿ ಮಾನವಿ ದಿಬ್ಬ ಸೇಮ್ ವಿಜಯನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಏನಂತೀರಾ? ನಾಗರನ ಬೇಸರನ? ದ್ರಾವಿಡ ಅಲ್ಲೇ ಅಲ್ಲಿ ನೋಡಿ, ಮಹಾನವಿ ದಿಬ್ಬ, ಸಂತೆ ಬೀದಿ. ಯು ಅಬ್ಸರ್ವ್ ಎವ್ರಿಥಿಂಗ್. ಅದು
ವಿರೂಪಾಕ್ಷ ಟೆಂಪಲಲ್ಲಿ ಬಂದಂಗೆ ಆರ್ಚು ಅಲ್ಲಿ. ಹಂಪಿ ಕಲ್ಲಿನ ದೇವಾಲಯ ಇರೋ ಕಡೆ ಹಾಂ, ಇಲ್ಲಿ ಬನ್ನಿ ಒಂದ್ಸಲ ನೋಡಿಯೋಣ, ಒಂದು ಫೋಟೋ ಬರೋದೇ ನಮಗಂತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಹಾನವಮಿ ದಿಬ್ಬ. ಮಹಾನವಮಿ ಅಂದರೆ ಅಂದರೆ ಇಲ್ಲಿ ದಸರಾ ಮಾಡೋದು ಅಂತ. ರಿಮೈನಿಂಗ್ ಸ್ವಲ್ಪ ಉಳ್ಕೊಂಡೈತೆ ನೋಡರ್ಷ, ಸ್ವಲ್ಪ ಉಳ್ಕೊಂಡೈತೆ. ಬೇಜಾರಾಗುತ್ತೆ ಗುರು, ರಿಮೈನಿಂಗ್ ಉಳಿಸ್ಲಿಲ್ಲ ಇವರು. ಅಲ್ಲಿ ನೋಡು ತೇರು ತೇರು ಡಿಕ್ಲೈನ್ ಆಗೈತೆ, ಅವನು ಪ್ರಿಸರ್ವ್ ಮಾಡಿಲ್ಲ. ಇದು ನೋಡು, ಲಿಟ್ರಲಿ ಆ್ಯಸ್ ಎ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ಹರ್ಷ, ಕಂಬಗಳೆಲ್ಲ ಡಿಕೆ ಆಗಿದೆ. ಅಲ್ಲ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ಆಗಿ ನೋಡಿದಾಗ ಇದು ಬೇಜಾರಾಗಲ್ಲ ನಿಮಗೆ? ಮರದ್ದು ಸರ್ ತೇರು. ಹ್ಞೂ ಸರ್, ಬಟ್ ಆದರೂ ಇಲ್ಲಿ ನೋಡಿ ಸರ್, ಅದನ್ನೂ ಪ್ರಿಸರ್ವ್ ಮಾಡ್ಬೋದಿತ್ತು, ಇದನ್ನೂ ಪ್ರಿಸರ್ವ್ ಮಾಡ್ಬೋದಿತ್ತು ಸರ್. ಎಲ್ಲರ ನೆನೆದಂಗೆ ಇಟ್ಟಿದ್ರೆ ಅದೇ ಒಳ್ಳೆ ಇದಾಗ್ತಿತ್ತು ಸರ್. ಆಂಟಿಕ್ ಪೀಸ್ ಆಗೋದು. ಇಲ್ಲಿ ನೋಡಿ ಸರ್, ಇದು ಎಂಥ ಹಾಳು ಹಂಪಿ. ಆಳಂಪೆ ಎಲ್ಲ ಈ ರೀತಿ ನಾವು ಮೇಂಟೈನ್ ಮಾಡೋದು. ಅದೇ ಈ ಜಾಗದಲ್ಲಿ ಯಾವುದೋ ಒಂದು ಚರ್ಚ್ ಇದ್ದಿದ್ರೆ ಆ ಕಡೆ ನೋಡೋಣ, ಬರ್ತೀರಾ? ಬಟ್ ಒನ್ಸ್ ಆರ್ ಥಿಂಗ್ ತುಂಬ ಬೇಜಾರಾಗಿದ್ದು, ಇಷ್ಟು ಸ್ಟೂಡೆಂಟಾಗಿ ಈ ರೀತಿ ಡಿಕ್ಲೈನ್ ಇರೋದು ನೋಡೋಕೆ ಬೇಜಾರಾಗ್ತದೆ. ಅದನ್ನ ಆಂಟಿಕ್ ಪೀಸ್ ಮಾಡ್ಬೋದಿತ್ತು ತೇರು, ಅದನ್ನೂ ಮಾಡಿಲ್ಲ. ಹರ್ಷ ಸರ್, ಟೇಕ್ ಇಟ್ ಮೈ ಫೋನ್. ಬನ್ನಿ. ಯಾವುದೇ ಕಲ್ಲಿನ ರಥಗಳು ಇದು ಯೂಸ್ ಆಗಿರೋದು ತಾನೇ? ಯೂಸ್ ಆಗಿರೋದು, ನೈಸ್ ಆಗಿರೋದು ನೋಡಿ, ಯೂಸ್ ಆಗಿದೆ. ಅಲ್ಲಿ ನೋಡು, ಸಂಜೆ ಗಮನಿಸ್ತು. ಇವ್ರನ್ನ ಯಾಕೆ ಇಲ್ಲಿ ನಿಲ್ಸವ್ರೆ ಗೊತ್ತಿಲ್ಲ ಗುರು, ಏನೋ ಇದು ಇಟ್ಟವ್ರೆ ಇಲ್ಲಿ. ತೋರಿಸಿ. ಹರ್ಷ ಅವರೇ, ಈಗ ಎಲ್ಲಿ ಬಂದಿದ್ದೀವಿ ನಾವು? ನಂದಿ ಬಸ್ ನಿಲ್ದಾಣ. ಖುಷಿನಾ? ಹರ್ಷ? ತುಂಬ ಖುಷಿ ಇದೆ ಚಿರಾಗ್ ಅವರೇ. ಯೋಗ ಪ್ಲಸ್ ಭೋಗ ಎರಡು ನಂದೀಶ್ವರ ಇರೋವಂಥ ದೇವಸ್ಥಾನ ಇದು. ಒಳಗಡೆ ಹೋದ್ಮೇಲೆ ಹಾಂ, ನಾನೇನೇನು ನೋಡುತ್ತೀನೋ ಅದೆಲ್ಲವನ್ನೂ ನಿಮಗೂ ತೋರಿಸ್ತೀನಿ. ಸರಿ ಹರ್ಷ ಅವರೇ, ಹೋಗುವ ಬನ್ನಿ. ಗೇಟ್ ನಮ್ಮ ಫ್ರೆಂಡ್ಸ್ ಇರ್ಬೇಕು ಮೋಸ್ಟ್ಲಿ. ಶಿಲೆಗಳ ಸಂಗೀತವ ಆಡಿದೆ. ವಾಟ್ ಕೈಂಡ್ ಆಫ್ ಸ್ಟೋನ್ ಈಸ್ ದಿಸ್? ಬೂಟು ಬಂದಿದೆ ಮಚ್ಚ, ಫ್ರೆಂಡ್ ಕೂಡ. ಸರ್ ಪಾಳು ಬಿದ್ದಿದೆ ಸರ್ ಇದು. ಒಳಗಡೆ ಎಲ್ಲ ಸಿಕ್ಕಾಬಿಟ್ಟೆ ಇದಿತ್ತು ಅನ್ಸುತ್ತೆ. ನನಗೂ ಏನೂ ಕಾಣಿಸ್ತಿಲ್ಲ, ಬಟ್ ಅಲ್ಲಿ ಮಾಡಿದಕ್ಕೆ ಬನ್ನಿ ಸರ್, ಹಿಂಗೆ ಹೋಗೋಣ. ಸರ್ ಭೋಜನ ಶಾಲೆ ಇದೆ ಇಲ್ಲಿ. ಬ್ಯಾಟಿಂಗ್ ಆಡೋದಾ ಒಳಗಡೆ?
ಯಾಕೆ ಸರ್ ಇಲ್ಲೇ ಇದ್ದೀರಾ ನೀವು? ಸರ್ ನೋಡಿ ನೋಡಿ ಹೆಂಗಿದೆ ಆರ್ಕಿಟೆಕ್ಚರ್, ಎಲ್ಲ ಗಟ್ಟಿ ಕಲ್ಲು ಇದೆ, ಅದು ಬಳಪದ ಕಲ್ಲಲ್ಲ ಇದು. ಶಾಸನ ಇದೆ ಯಾವುದೋ ಬನ್ನಿ. ಶಾಸನ ತೆಲುಗು ಅಥವಾ ಒಳಗನ್ನಡ. ಬನ್ನಿ ದರ್ಶನಕ್ಕೆ ಹೋಗ್ಬಿಟ್ಟು ಹಂಗೆ ಸುತ್ತ ಒಂದು ರೌಂಡ್ ಹಾಕೋಣ. ಆಫ್ ಮಾಡ್ಬೇಕು ಸರ್ ಅನ್ಸುತ್ತೆ. ತಾಳಿ ಹಿಂಗೆ ಹಿಡ್ಕೊಳ್ಳಿ ನೀರು. ಅಲ್ಲಿ ನೋಡಿ ದೇವಾಲಯದ ಹೊರಗೆ ಮೊಬೈಲ್ ಬಳಕೆ ಕಾಪಾಡಪ್ಪ. ನಮಗೆ ಇದೆ ವರ್ಷವನ್ನು ಮುಗಿಸಿ ವರ್ಷ ಅವರೇ ರಶ್ ಇದೆ, ವಿಭೂತಿ ಕೊಡಿ ಅಲ್ಲಿ. ಭಸ್ಮ ಸರ್ ಅದು. ಏನು ಸರ್ ಭಸ್ಮಕ್ಕೂ ಇಷ್ಟೊಂದಿದ್ದು? ವರ್ಷ ಇಂಡಿಕೇಟ್ ಕಾರ್ವಿಂಗ್ ಗಮನಿಸು. ಅದೆಲ್ಲ ಬಳಪ ಆ ಕಡೆ ಒಳಗಡೆ ಹಿಡೀರಿ ಸರ್. ಪೂಜಾರಾದ್ರೆ ಹಿಡಿಬೇಡಿ. ಇಂಡಿಕೇಟ್ ಕಾರ್ವಿಂಗ್ಸ್ ತುಂಬ ಚೆನ್ನಾಗಿದೆ ಅಲ್ವಾ? ಏನು ಚೆಕ್ ಮಾಡ್ತಿದ್ದೀರಾ ಸರ್? ತುಂಬ ಜೀರ್ಣೋದ್ಧಾರ ಮಾಡ್ಬೋದು, ತುಂಬ ಚೆನ್ನಾಗಿ. ಅರ್ಚೆ ಸಂಕಲ್ಪ ಮಾಡ್ತಾರೆ, ಇದು ಮಾಡಿಸಿ ಸಂಕಲ್ಪ ಮಾಡಿಸಿ. ಅರ್ಚೆ ಸಂಕಲ್ಪ ಸರ್ ಹಿಂಗಿದೆ ಸರ್ ಚೆನ್ನಾಗಿದೆ ಮಾಡಿದ್ರು. ಬಾ ಸರ್, ಇಲ್ಲಿ ನೋಡಿ ಸರ್. ವೆಯ್ಟ್ ಗಿರಿಜಾಂಬ ದೇವಾಲಯ. ಬನ್ನಿ. ಬನ್ನಿ ಸರ್. ಜಾಸ್ತಿ ಜನ ಹಾಕಿದ್ದಾರೆ. ಈ ಕೆರೆಯಿಂದ ದೊಡ್ಡ ವಿಶೇಷಗಳಿದ್ದಾವೆ. ಇಲ್ಲಿ ಬಿದ್ದವರಿಗೆ ಫ್ರೀ ದರ್ಶನ. ಎಲ್ಲ ನೋಡಿ ಇಲ್ಲಿ ನೋಡಿದವರಿಗೆ ನಾಟ್ ಹಾಕ್ಬಾರ್ದು.
ನೋಡಿ ಜಾಸ್ತಿ ಜನ ಹಾಕಿದ್ದಾರೆ. ಈ ಕೆರೆಯಿಂದ ದೊಡ್ಡ ವಿಶೇಷಗಳಿದ್ದಾವೆ. ಇಲ್ಲಿ ಬಿದ್ದವರಿಗೆ ಫ್ರೀ ದರ್ಶನ. ಎಲ್ಲ ನೋಡಿ ಇಲ್ಲಿ ನೋಡಿದವರಿಗೆ ಅಲ್ಲಿ ನೋಡಿ ಸರ್, ರಿಂಗ್ ಲೈಕ್ ಆರ್ಕಿಟೆಕ್ಚರ್. ಬನ್ನಿ ಸರ್, ಸಾಕು ಬನ್ನಿ ಸರ್. ಏ ಕರೆಕ್ಟಾಗಿ ನೋಡಿ ಹೇಳಿ. ಫುಲ್ ದ್ರಾವಿಡ ಲೈಕ್ ಆರ್ಕಿಟೆಕ್ಚರ್ ಅಪ್ಪ. ಈ ಕಡೆ ಇತ್ತಲ್ಲ ಸರ್, ಹಾಂ ಇದು ಮೇಯ್ನು ಭೋಗನಂದೇಶ್ವರ. ಅಪ್ಪಿ ತಕ್ ಕೊಂಚ ಬನ್ನಿ ಸರ್. ಕ್ಲೋಸ್ ಆಗಿದೆ ನೋಡಿ, ನೀರು ಕೂಡ ಕ್ಲೋಸ್ ಆಗಿದೆ. ಸರ್ ಮಾನವ ವೀದಿ ನೋಡಿ. ಇದು ಗೋಪುರ ಕನ್ಸ್ಟ್ರಕ್ಟ್ ಆಗ್ಬೇಕಿತ್ತು ಅನ್ಸುತ್ತೆ ಸರ್, ಹ್ಞೂ ಅಲ್ವಾ? ಇಲ್ಲಿ ಗೋಪುರ ಕನ್ಸ್ಟ್ರಕ್ಷನ್ನು, ಅಲ್ಲಿ ಅದ್ರ ಪ್ರಾಬ್ಲಮ್ಮು, ಮತ್ತು ಇದ್ರದ್ದು ವರ್ಸ್ಟ್ ಆರ್ಕಿಟೆಕ್ಚರ್ ಮಾತ್ರ. ಇಲ್ಲೆಲ್ಲೋ ಇದಿಲ್ಲ, ಅಲ್ಲೊಂಥ ಇನ್ಸ್ಕ್ರಿಪ್ಷನ್ಸ್ ಅವೆ, ಅಲ್ಲಿ 3 ಇನ್ಸ್ಕ್ರಿಪ್ಷನ್ಸ್ ಅವೆ ಒಳಗಡೆ. ಎಲ್ಲಿ ತೋರಿಸಿ. ಬೆಸ್ಟ್ ಪ್ಲೇಸ್ ಟು ಎಕ್ಸ್ಪ್ಲೋರಿಂಗ್. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಬರ್ಬೋದಲ್ಲ ಮರ. ಕರ್ನಾಟಕದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಗಮನಿಸಿದಾಗ ನೋಡಿ ಇದೆಲ್ಲ ಗಾರೆನೆ, ವ್ಯಾಪಾರ ಮಳಿಗೆಗಳು. ಬಾ ಹೋಗೋಣ ಸಾಕು. ನೋಡ್ರಿ. ಬಾಯ್ ಬಾಯ್.